ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಇನಿದನಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾನು ಪುಟ್ಟಸ್ವಾಮಿ ಪಿ ತರೀಕೆರೆ. ಸ್ನೇಹಿತರೆ, ಈ ದಿನ ನಾನು ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಜಾವಗಲ್ ಹೋಬಳಿ ಸಂಕಿಹಳ್ಳಿ ಗ್ರಾಮದಲ್ಲಿ ಭವ್ಯವಾಗಿ ನಿರ್ಮಾಣಗೊಂಡಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿದ್ದೇನೆ. ಇದು ದೇವಸ್ಥಾನದ ಆವರಣದ ಮುಂಭಾಗದ ಚಿತ್ರಣ. ಇಲ್ಲಿ ತುಂಬಾ ಸೊಗಸಾದ, ಸುಂದರವಾದ, ಭವ್ಯವಾದ ಕಲ್ಲಿನಿಂದ ನಿರ್ಮಿಸಿರುವಂತಹ ಆಂಜನೇಯ ಸ್ವಾಮಿ ಗುಡಿ ಲೋಕಾರ್ಪಣೆಯಾಗಿದೆ. ಹಳೆಯ ಗುಡಿ ಇದ್ದ ಸ್ಥಳದಲ್ಲೇ ಭವ್ಯ ದೇವ ಮಂದಿರ ತಲೆ ಎತ್ತಿ ನಿಂತಿದೆ. ಸುಂದರವಾದ ಕೆತ್ತನೆಗಳಿರುವ ಈ ದೇವಸ್ಥಾನವನ್ನು ಶಿಲ್ಪಿಗಳು ತಮ್ಮ ಶಿಲ್ಪ ಚಾತುರ್ಯದಿಂದ ಸಿಂಗರಿಸಿದ್ದಾರೆ. ಈ ದೇಗುಲದಲ್ಲಿ ಆಂಜನೇಯ ಸ್ವಾಮಿ ಮಾತ್ರವಲ್ಲದೆ ಶ್ರೀ ಪಾರ್ವತಮ್ಮ, ಶ್ರೀ ಕರಿಯಮ್ಮ, ಈಶ್ವರ ದೇವರು ಹಾಗೂ ಶ್ರೀ ವೀರಭದ್ರ ಸ್ವಾಮಿಯವರಿಗೂ ಪೂಜೆ ಸಲ್ಲುತ್ತದೆ. ದೇಗುಲದ ಮುಂಭಾಗದಲ್ಲಿ ಆಂಜನೇಯನ ಪ್ರಭು ಶ್ರೀರಾಮಚಂದ್ರ, ಸೀತಾಮಾತೆ, ಲಕ್ಷ್ಮಣರ ಗುಡಿಯನ್ನು ನಿರ್ಮಿಸಿ ಆರಾಧಿಸಲಾಗುತ್ತದೆ. ಇದರ ಇನ್ನೊಂದು ಬದಿಯಲ್ಲಿ ನವಗ್ರಹ ಗುಡಿ ಇದ್ದು ಇಲ್ಲೂ ಸಹ ನಿತ್ಯವೂ ಪೂಜೆ ನಡೆಯುತ್ತದೆ. ಸಂಕಿಹಳ್ಳಿ ಗ್ರಾಮ ಒಂದು ಪುಟ್ಟ ಗ್ರಾಮವಾದರೂ ಇಲ್ಲಿ ನಿರ್ಮಾಣಗೊಂಡಿರುವ ಈ ದೇಗುಲ ಕಲಾವಂತಿಕೆಗೆ, ಭಕ್ತಿಗೆ, ಶ್ರದ್ಧೆಗೆ ಶ್ರೀಮಂತವಾಗಿದೆ. ಎಲ್ಲ ಭಕ್ತರು ಕೈ ಜೋಡಿಸಿ ಇಂತಹ ಒಂದು ಆಲಯವನ್ನು ನಿರ್ಮಿಸಿದ್ದಾರೆ. ಮುಂದಿನ ಪೀಳಿಗೆಗೆ ತಮ್ಮ ಕೊಡುಗೆಯಾಗಿ ನೀಡಿದ್ದಾರೆ. ಇದನ್ನು ಕಣ್ತುಂಬಿಕೊಳ್ಳುವುದೇ ಒಂದು ಭಾಗ್ಯ ಅಂತ ಅನಿಸುತ್ತೆ. ಹಳೇಬೀಡಿನಿಂದ ಬಾಣಾವರಕ್ಕೆ ಬರುವ ದಾರಿಯಲ್ಲಿ ಜಾವಗಲ್ ನಂತರ ಸಿಗುವಂತಹ ಈ ಸಂಕಿಹಳ್ಳಿ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ಗುಡಿಯಲ್ಲಿ ಪಾರ್ವತಮ್ಮ, ಕರಿಯಮ್ಮ, ಈಶ್ವರ ದೇವರು, ವೀರಭದ್ರ ಸ್ವಾಮಿಯ ಆರಾಧನೆ ನಡೆಯುತ್ತದೆ. ಈ ದೇಗುಲ ಆಂಜನೇಯ ಸ್ವಾಮಿಯ ದೇಗುಲವೂ ಹೌದು, ಶಿವಪಾರ್ವತಿ, ವೀರಭದ್ರ ಸ್ವಾಮಿ, ಕರಿಯಮ್ಮನ ಗುಡಿಯೂ ಹೌದು. ಭವ್ಯವಾಗಿ ನಿರ್ಮಾಣಗೊಂಡಿರುವ ಈ ಆಲಯಕ್ಕೆ ಸ್ಥಳೀಯರು ಹಾಗೂ ಅನೇಕ ಕಡೆಗಳಿಂದ ಸಹಕಾರ ಬಂದು ಇಂತಹ ಒಂದು ಸುಂದರವಾದ, ಭವ್ಯವಾದ ದೇವಾಲಯ ನಿರ್ಮಾಣವಾಗಿದೆ. ಆಂಜನೇಯ ಮತ್ತು ಶ್ರೀ ಪಾರ್ವತಮ್ಮ, ಈಶ್ವರ ದೇವರ ದೇವಸ್ಥಾನದ ಒಳಭಾಗದಲ್ಲಿದ್ದೇವೆ. ಈ ದೇವಸ್ಥಾನದ ಉಪಾಧ್ಯಕ್ಷರಾದ ಶ್ರೀಯುತ ಸದಾಶಿವ ಅವರು ನಮ್ಮ ಜೊತೆಲಿದ್ದಾರೆ. ಈ ದೇವಸ್ಥಾನದ ವಿಚಾರವನ್ನು ನಮ್ಮ ಮುಂದೆ ಹೇಳ್ತಾರೆ. ನಮಸ್ಕಾರ. ನಾನು ಮೂಲತಃ ಒಬ್ಬ ಪತ್ರಕರ್ತ. ಸಂಜೆವಾಣಿ ಪತ್ರಿಕೆಯಲ್ಲಿ ಚೀಫ್ ರಿಪೋರ್ಟರಾಗಿ ಕೆಲಸ ಮಾಡಿದೆ ಒಂದು 32-33 ವರ್ಷ. ಅನಂತರ ಊರಿಗೆ ಬಂದಾಗ ಸುತ್ತಮುತ್ತ ಹಳ್ಳಿಗಳಲ್ಲೆಲ್ಲ ದೇವಸ್ಥಾನ ಹೊಸದಾಗಿ ನಿರ್ಮಾಣ ಆಗ್ತಾಯಿತ್ತು. ಈಗ ನಾವು ಯಾಕೆ ಒಂದು ದೇವಸ್ಥಾನ ನಮ್ಮೂರಲ್ಲಿ ನಿರ್ಮಾಣ ಮಾಡಬಾರ್ದು ಅಂತ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಕರ್ಬಸಪ್ಪ, ಗಂಗಾಧರಪ್ಪ, ರಾಮಚಂದ್ರಪ್ಪ ಮುಂತಾಜು ತಿಳ್ಕೋದ್ರಲ್ಲಿ ಮಾತಾಡಿದಾಗ ಏನಾರು ಕಷ್ಟ ಆಗಲಿ ಮಾಡೋಣ ಅಂತ ಯೋಚನೆ ಮಾಡಿ ನಿರ್ಧಾರಕ್ಕೆ ಬಂದ್ವಿ. ಆದರೆ ಆರ್ಥಿಕ ಸಮಸ್ಯೆ ಇರೋದ್ರಿಂದ ಹೆಂಗೆ ಮಾಡೋದು ದೇವಸ್ಥಾನನ, ಭಾಳ ಕಷ್ಟ ಇದೆಯಲ್ಲ. ಗ್ರಾಮದ ಜನತೆಯ ನಾವು ಅವ್ರನ್ನ ಪರ್ಮಿಷನ್ ತಗೋಬೇಕು, ಅನುಮತಿ ಪಡೆಯಬೇಕಾಯಿತು. ಸಾಲಿಗೆ ದೇವಾಲಯ 11, 12, 13ನೇ ಶತಮಾನದಲ್ಲಿ ಹೊಯ್ಸಳರ ರಾಜನಾಗಿರ್ತಕ್ಕಂಥ ವಿಷ್ಣುವರ್ಧನ ಆಳ್ವಿಕೆಯಲ್ಲಿತ್ತು. ಆ ಸಂದರ್ಭದಲ್ಲಿ ತುಂಬ ಮಣ್ಣಿನಿಂದ ಕಟ್ಟಿರ್ತಕ್ಕಂಥ ದೇವಸ್ಥಾನ ಆಯಿತು. 1968ರಲ್ಲಿ ಮಾಜಿ ಚೇರ್ಮನ್ ಜಿ ಸಿದ್ದಮಲ್ಲಯ್ಯನವರು ಮತ್ತು ಪುಟ್ಟಕಾರ ತಿಮ್ಮಪ್ಪನವರು, ಮರಿಗೌಡರು ಇವರ ನೇತೃತ್ವದಲ್ಲಿ ಈ ದೇವಸ್ಥಾನ ಪುನರ್ ಅಭಿವೃದ್ಧಿ ಆಯಿತು. ಅನಂತರ ಸುಮಾರು ಒಂದು 30-35 ವರ್ಷಗಳ ನಂತರ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅಂತ ನಾವು ಶ್ರೀರಾಮ ಸೇವಾ ಟ್ರಸ್ಟ್ ಅಂತ ಒಂದು ಓಪನ್ ಮಾಡ್ಕೊಂಡು ಗ್ರಾಮಸ್ಥರ ಸಹಾಯದಿಂದ 2023ರಲ್ಲಿ ನಾವು ಶ್ರೀರಾಮ ಟ್ರಸ್ಟನ್ನು ಸ್ಥಾಪನೆ ಮಾಡೋದು. ಆ ಟೈಮ್ನಲ್ಲಿ ನಮ್ಮ ಹತ್ರ ಯಾವುದೇ ಆರ್ಥಿಕ ಹಣ ಇರಲಿಲ್ಲ. ಆವಾಗ ಭಕ್ತಾದಿಗಳ ಸಹಾಯದಿಂದ ಮತ್ತು ಗ್ರಾಮದ ಸಹಾಯದಿಂದ ನಾವು ಇದನ್ನು ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ 3 ವರ್ಷ ಸತತವಾಗಿ ಪ್ರಯತ್ನ ಮಾಡಿ ಕೊನೆ ಹಂತವಾಗಿ ಈ ತಿಂಗಳ 23-24ರಂದು ದೇವಸ್ಥಾನ ಪ್ರಾರಂಭ ಆಯಿತು. ಆದರೆ ಇದು ಹೊಯ್ಸಳರ ಕಾಲದಲ್ಲಿರ್ತಕ್ಕಂಥ ಕಲಾಕೃತಿಗಳು, ಹೊಯ್ಸಳ ಕಾಲದಲ್ಲಿರ್ತಕ್ಕಂಥ ಏನು ಶೈಲಿ ಇತ್ತು, ಶಿಲ್ಪಿಕ ಕಲೆ ಇತ್ತು, ಅದನ್ನೇ ಉಳಿಸ್ಕೊಂಡು ಇದನ್ನು ನಕ್ಷತ್ರಾಕಾರವಾಗಿ ನಾವು ಇದನ್ನು ನಿರ್ಮಾಣ ಮಾಡಿದ್ದೀವಿ. ಇದು ಮುಜರಾಯಿ ದೇವಸ್ಥಾನ ಇರೋದ್ರಿಂದ ಮುಜರಾಯಿಯಿಂದನೂ ಸಹ ಪರ್ಮಿಷನ್ ತಗೊಂಡು
ಈಗ ಮುಂದೆ ಏನಪ್ಪ ಅಂತಂದರೆ ಈ ದೇವಸ್ಥಾನಕ್ಕೆ ಸುತ್ತಮುತ್ತಲಿಂದ ಸುಮಾರು ಲಕ್ಷಾಂತರ ಭಕ್ತರು ಬಂದು ಹೋಗ್ತಾ ಇದ್ದಾರೆ. ಇನ್ನು ಮುಂದಿನ ಕಾರ್ಯಕ್ರಮಗಳು ಸಾಕಷ್ಟು ಮಾಡಬೇಕಾಗಿದೆ. ಅದನ್ನು ಮುಂದಿನ ಯುವಕರು ಮಾಡ್ಕೊಂಡು ಹೋಗ್ತಾರೆ ನಂಬಿಕೆ ಇದೆ. ಹಾಗಾಗಿ ಇವತ್ತು ಈ ಆಕಾಶವಾಣಿಯವ್ರು ಬಂದ್ಬಿಟ್ಟು ನಮ್ಮನ್ನು ಇಂಟರ್ವ್ಯೂ ಮಾಡೋದು ತುಂಬ ಸಂತೋಷ. ಎಲ್ಲರಿಗೂ ಧನ್ಯವಾದ. ಸ್ನೇಹಿತರೆ, ಮತ್ತೆ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ತಮ್ಮ ಹೆಸರು? ಕರಿಬಸಪ್ಪನವರು. ಹೇಳಿ, ತಮ್ಮ ಈ ದೇವಸ್ಥಾನ ನಿರ್ಮಾಣ ಆಗಬೇಕಾದ್ರೆ ಆದಂತಹ ಅನುಭವ ಏನು ಅಂತ ಹೇಳಿ. ಅದಂಥ ಅನುಭವ ಅಂದರೆ ಬಹಳ ತುಂಬ ಹಣದ ಕೊರತೆ ಇತ್ತು. ಏನೋ ಇಟ್ಟು ಮಾಡಲೇಬೇಕು ಅಂತ ಒಂದು ಸಹಕಾರ ಗ್ರಾಮದಲ್ಲಿ ಭಾಳ ಸಹಕಾರ ಕೊಟ್ಟರು. ಮತ್ತು ಸುತ್ತಮುತ್ತ ಹಳ್ಳಿಗಳು ಮತ್ತು ಮುಖ್ಯವಾಗಿ ನಮ್ಮ ಊರಿಂದ ಹೋದ ಹೆಣ್ಮಕ್ಳು ನಮಗೆ ಭಾಳ ಸಹಾಯ ಮಾಡಿದರು. ಹಾಗಾಗಿ ಇದು ಒಂದು 3 ವರ್ಷದಿಂದ ಸತತವಾಗಿ ಕೆಲಸ ನಡೆದು 21, 22, 23, 24ರಲ್ಲಿ ಓಪನ್ ಆಯಿತು. ಈಗ ಅದೇ ದಿನ ಓಪನ್ ಆಗಿ ನಮಗೆ ಗ್ರಾಮಕ್ಕೆ ಒಳ್ಳೆಯದಾಗ್ತಾಯಿದೆ. ಸುತ್ತಮುತ್ತ ಭಕ್ತಾದಿಗಳು ತುಂಬ ಬಂದು ಸಹಕಾರ ಕೊಡ್ತಾ ಇದ್ದಾರೆ. ಅದರಿಂದ ಇನ್ನು ಮುಂದೆ ಹೆಚ್ಚಿನ ರೀತಿಯಲ್ಲಿ ಈ ರೀತಿ ಕೆಲಸ ಕಾರ್ಯ ನಡೀಲಿ ಅಂತ ಪರಮಾತ್ಮನಲ್ಲಿ ನಾವು ಬೇಡ್ಕೊಳ್ತಾ ಇದ್ದೀವಿ. ಈ ದೇವಸ್ಥಾನದ ಆಡಳಿತ ಕಮಿಟಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಮಧು ಅವರು ಯಂಗ್ಸ್ಟರ್ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಹಿರಿಯರೆಲ್ಲ ಹಾಕಿಕೊಟ್ಟಂತಹ ದಾರಿಯಲ್ಲಿ ಇವರು ಮುಂದುವರಿಸ್ಕೊಂಡು ಹೋಗ್ತಾರೆ. ಯಾಕೆಂದರೆ ಯಂಗ್ಸ್ಟರ್ಗೆ ಅವಕಾಶ ಕೊಟ್ಟಾಗ ಅವರು ಇನ್ನೂ ಅಭಿವೃದ್ಧಿ ಮಾಡುವಂತಹ ಕೆಲಸದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತಾರೆ. ಹೇಳಿ ಮಧು ಅವರೇ, ನಿಮ್ಮ ಅನುಭವ ಈ ದೇವಸ್ಥಾನ ನಿರ್ಮಾಣದಲ್ಲಿ. ಸರ್ ನಮಸ್ತೆ, ನಮ್ಮ ಹೆಸರು ಮಧು ಅಂತ ಹೇಳ್ಬಿಟ್ಟು. ನಮ್ಮ ತಾತ ಮತ್ತು ಮುತ್ತಾತ ಕಾಲದಿಂದ ದೇವಸ್ಥಾನದ ಆಡಳಿತನ ನಮ್ಮ ತಾತವರು ಮತ್ತು ನಮ್ಮ ಇವರ ತಾತವರೆಲ್ಲ ಮಾಡ್ಕೊಂಬರ್ತಿದ್ರು. ಆಮೇಲೆ ನಮ್ಮ ಅಣ್ಣವರು ಒಂದು 10 ವರ್ಷ ಮಾಡಿದರು. ಅದೇನೋ ವಂಶ ಪರಂಪರೆನೇ ಏನೋ ಗೊತ್ತಿಲ್ಲ, ಅದು ನಮಗೆ ಹಂಗೆ ಕಂಟಿನ್ಯೂ ಆಗಿದೆ. ನಾವು ಈಗ ಒಂದು 6-7 ವರ್ಷದಿಂದ ಮಾಡ್ತಾಯಿದ್ದೀವಿ. ನಾವು ಈ ದೇವಸ್ಥಾನ ಗುದ್ಲಿ ಪೂಜೆ ಮಾಡಬೇಕು ಅಂತಂದಾಗ ನಮ್ಮ ಹತ್ರ 0 ಬ್ಯಾಲೆನ್ಸ್. ನಮ್ಮ ಅಕೌಂಟಲ್ಲೇ ಆಗಲಿ ನಮ್ಮ ಕಮಿಟಿಲೇ ಆಗಲಿ ₹1 ದುಡ್ಡಿರಲಿಲ್ಲ. ಎಲ್ಲ ನಮ್ಮ ಸದಾಯಿನವರು, ಕರ್ಬಸಪ್ಪನವರು, ಕುಮಾರಣ್ಣ ಎಲ್ಲ ಕೂತ್ಕೊಂಡು, ನಮ್ಮ ಗ್ರಾಮಸ್ಥರು ಎಲ್ಲ ಕೂತ್ಕೊಂಡು ಮಾತಾಡಿದಾಗ, ಇಲ್ಲ ಇದು ದೇವಸ್ಥಾನ ಸೋರ್ತಾ ಇದೆ, ಏನಾರು ಒಂದು ಇದಕ್ಕೆ ಮಾಡಬೇಕು. ಯಾಕೆಂದರೆ ನಮ್ಮ ಕಾಲದಲ್ಲೇ ಇದೊಂದು ದೇವಸ್ಥಾನ ಮಾಡಿದರೆ, ಈಗ ನಮ್ಮ ತಾತವ್ರು ಮಾಡಿದಾರೋ ಅಥವಾ ನಮ್ಮ ಮುತ್ತಾತವ್ರು ಮಾಡಿದಾರೋ ಗೊತ್ತಿಲ್ಲ ನಮಗೆ. ಭಾಳ ಹಳೆಯ ದೇವಸ್ಥಾನ ಇದ್ದಿದ್ದು. ಹಂಗಾಗಿ ನಮ್ಮ ಕಾಲದಲ್ಲಿ ನಮ್ಮ ಪೀಳಿಗೆಯಲ್ಲಿ ಒಂದು ಮಾಡಿದರೆ ಇದು 100 ವರ್ಷ 1000 ವರ್ಷ ಶಾಶ್ವತವಾಗಿರಬೇಕು ಅಂತ ಕೂತ್ಕೊಂಡು ಪ್ಲ್ಯಾನ್ ಮಾಡಿದಾಗ ಯಾವ ಥರ ಮಾಡಬೇಕು. ಈಗ ಪೇಂಟು ಅಥವಾ ಇಟ್ಟಿಗೆಯಲ್ಲಿ ಮಾಡಿದರೆ ಅದು 100 ವರ್ಷ ಬರುತ್ತೆ ಅಷ್ಟೇ, ಬೇಡ. ಏಕೆಂದರೆ ನಾವು ಹೊಯ್ಸಳ ನಾಡಿನಲ್ಲಿರೋದು. ಹೊಯ್ಸಳರು ಯಾವ ಥರ ಕಲ್ಲಿನಲ್ಲಿ ಕೆತ್ತಿದ್ರು ಅದು 1000 ವರ್ಷ ಆದ್ರೂ ಶಾಶ್ವತವಾಗಿರುತ್ತೆ. ಆ ಥರ ಮಾಡೋಣ ಅಂತೇಳ್ಬಿಟ್ಟು ಹೊಯ್ಸಳರಿಂದ ವಾಸ್ತುಶಿಲ್ಪ ತೊಗೊಂಡು, ಹೊಯ್ಸಳರು ಏನು ಅಂದರೆ ಒಂದು ಏಕಕೂಟ, ದ್ವಿಕೂಟ, ತ್ರಿಕೂಟ, ಅವ್ರು ಯಾವುದೇ ಒಂದು ದೇವಸ್ಥಾನ ಮಾಡಿದ್ರು ಇದೇ ಥರ ಕಾನ್ಸೆಪ್ಟಲ್ಲಿ ಮಾಡ್ತಿದ್ದು. ನಾವು ದ್ವಿಕೂಟ ತೊಗೊಂಡಿದ್ದೀವಿ. ಒಂದು ಆಂಜನೇಯ ಸ್ವಾಮಿದು ವಿಗ್ರಹ ಇತ್ತು, ಅದಕ್ಕೆ ಒಂದು ಗರ್ಭಗುಡಿ. ಪಾರ್ವತಮ್ಮನವರು ನಮ್ಮ ಗ್ರಾಮ ದೇವತೆ, ಅದಕ್ಕೊಂದಿದ್ದು. ಹಂಗಾಗಿ ನಮ್ಮದು ದ್ವಿಕೂಟ ಅಂತೇಳಿ ಹಂಗಾಗಿ ಆ ಶೈಲಿಯಲ್ಲಿ ಮಾಡಿ ಇದು ಮಾಡ್ತಾಯಿದ್ದೀವಿ. ಈಗ ನವಂಬರ್ 22, 23, 24ಕ್ಕೆ ಉದ್ಘಾಟನೆ ಆಗಿದೆ. ಸುತ್ತೂರು ಜಗದ್ಗುರುಗಳು ಬಂದು ಉದ್ಘಾಟನೆ ಮಾಡಿ ಅವರ ಆಶೀರ್ವಾದದಿಂದ ನಾವೆಲ್ಲ ಮಾಡ್ತಾಯಿದ್ದೀವಿ. ನಮಗೆ ದೇವಸ್ಥಾನ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಮಗೆ ಭಯ ಇತ್ತು, ಏನಪ್ಪ ಯಾವ ಥರ ಆಗುತ್ತೆ ಏನು. ಯಾಕೆಂದರೆ ಇವತ್ತಿನ ಕಾಲದಲ್ಲಿ ದುಡ್ಡೇ ಮೇಯ್ನ್ ಇಂಪಾರ್ಟೆಂಟು. ದುಡ್ಡಿಲ್ಲ ಅಂದರೆ ಹೆಂಗಪ್ಪ ಮಾಡೋದು ಅಂತ ನಮ್ಮಲ್ಲಿ ಈಗ ಮನೆಗೆ ಇಷ್ಟು ಅಂತ ಹೇಳ್ಬಿಟ್ಟು ಹಾಕಿ ಎಲ್ಲರೂ ಸಹಕಾರ ಚೆನ್ನಾಗಿ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಊರಿಂದ ಹೋದ ಹೆಣ್ಮಕ್ಳು, ತವ್ರ ಮನೆ ಹೆಣ್ಮಕ್ಳು ಅಂತ ಹೇಳ್ಬಿಟ್ಟು ಅವರು ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಆಮೇಲೆ ಬೇರೆ ಭಕ್ತಾದಿಗಳು, ಈಗ ನಮಗೆ ಬೇಲೂರಲ್ಲಿ ಫಸ್ಟು ಆ್ಯಕ್ಚುಲಿ ಇಲ್ಲಿ ಇದ್ದಿದ್ದು ವೀರಶೈವ ಲಿಂಗಾಯತರಲ್ಲ, ಫಸ್ಟ್ ಇದ್ದಿದ್ದು ಅವರು ಉಪ್ಪಾರು ಜನಾಂಗದವರು ಈ ಊರಲ್ಲಿ ವಾಸವಾಗಿದ್ದಿದ್ದು ಅಂತ ನಮ್ಮ ತಾತಾರು ಹೇಳ್ತಿದ್ರು. ಅವರು ಪಾಪ ಬೇಲೂರಲ್ಲೆಲ್ಲ ಇದ್ದಾರೆ, ಅವರು ಭಾಳ ತುಂಬ ಸಹಕಾರ ಮಾಡಿದರು. ಆಮೇಲೆ ಮೈಸೂರವರು ಡಾಕ್ಟ್ರು ತುಂಬ ಸಹಕಾರ ಮಾಡಿದ್ದಾರೆ. ಆಮೇಲೆ ಎಲ್ಲರೂ ಸಹಕಾರ ಮಾಡಿದ್ದಾರೆ. ಹುಲಿಹಳ್ಳಿಯವರು, ಈ ಮಂದೇವ್ರವರು ಭಾಳ ಅವರು ಎಲ್ಲ ಸಹಕಾರ ಮಾಡಿದ್ದಾರೆ. ಇನ್ನು ಮುಂದೆ ಈಗ ನಮ್ಮ ಕೈಲಾದ್ದನ್ನು ನಾವು ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ. ಈಗ ಇವರೆಲ್ಲ ಸಹಕಾರ, ನಮ್ಮ ಸಹಕಾರ, ಬೇರೆ ಸಹಕಾರ, ನೆಕ್ಸ್ಟ್ ಬಂದ ಪೀಳಿಗೆ ಇದನ್ನು ಮುಂದುವರ್ಸ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು ನಾವು ಆಶಿಸ್ತಾ ಮಾತು ಮುಗಿಸ್ತೀವಿ. ಧನ್ಯವಾದಗಳು, ತುಂಬ ಥ್ಯಾಂಕ್ಸ್ ತಮ್ಮೆಲ್ಲರಿಗೂ. ವಿಚಾರಗಳನ್ನು ಸ್ಪಷ್ಟವಾಗಿ ಹೇಳಿದ್ರಿ. ಒಳ್ಳೆ ದೇವಸ್ಥಾನ ಕಟ್ಟಿದ್ದೀರಿ. ಅಂದರೆ ಮನುಷ್ಯ ಇವತ್ತಿರ್ತಾನೆ, ನಾಳೆ ಹೊರಟೋಗ್ತಾನೆ, ಆದರೆ ಅವ್ನು ಮಾಡಿದ ಕೆಲಸ ಶಾಶ್ವತವಾಗಿರುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇನ್ನು ಕೆಲವೇ ವರ್ಷಗಳಲ್ಲಿ ನಾವೆಲ್ಲ ಹೊರಟೋಗ್ಬಿಡ್ತೀವಿ, ಆದರೆ ನಾವು ಮಾಡಿದಂತಹ ಕೆಲಸ, ನಾವು ಹೇಗೆ ನಡ್ಕೊಂಡು ಏನೇನು ಮಾಡಿ ಹೋಗಿದ್ದೇವೆ ಅನ್ನೋದನ್ನು ಯಾವುದೋ ಕಾಲದಲ್ಲಿ ನಮ್ಮ ಮುಂದಿನ ಪೀಳಿಗೆಯವರು ನೆನಪಿಸ್ಕೊಳ್ತಾರೆ. ಅಂತಹ ಮಹಾನ್ ಕಾರ್ಯವನ್ನು ತಾವೆಲ್ಲ ಮಾಡಿದ್ದೀರಿ. ಈ ಊರಿಗೆ ಕೀರ್ತಿ ತರುವಂತಹ ಕೆಲಸವನ್ನು ತಾವೆಲ್ಲ ಮಾಡಿದ್ದೀರಿ. ತಮಗೆ ಗ್ರಾಮದ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಹರೀಶ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರು ಈ ದೇವಸ್ಥಾನಕ್ಕೋಸ್ಕರ
ಇನ್ನು ಯಂಗ್ಸ್ಟರ್ ಆದರೂ ಕೂಡ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅವರ ಅನುಭವವನ್ನು ಕೇಳೋಣ. ಈ ಗ್ರಾಮದಲ್ಲಿ ನಾವು ವ್ಯವಹಾರ ವಹಿಸ್ಕೊಂಡು ಒಂದು 6 ವರ್ಷ ಆಯಿತು. ಲಾಕ್ಡೌನ್ ಟೈಮಲ್ಲಿ ವಹಿಸ್ಕೊಂಡಿದ್ದು. ಅವಾಗಿಂದ ಜಾತ್ರಾ ಕಾರ್ಯಕ್ರಮ ಎಲ್ಲ ಸುತ್ತವಾಗಿ ಮಾಡ್ಕೊಂಬಂದಿದ್ದೀವಿ. ಹಾಗೆ ದೇವಸ್ಥಾನ ಕಟ್ಟರಿಗೂ ನಮ್ಮ ಹಿರಿಯರಾದ ಗಂಗಾಧರಪ್ಪ, ಸದಾಶಿವಪ್ಪ, ಕೃಬಸಪ್ಪ ಇವರೆಲ್ಲ ಭಾರಿ ಶ್ರಮ ವಹಿಸಿ ದೇವಸ್ಥಾನದ ಕೆಲಸ ಮಾಡಿದ್ದಾರೆ. ಅವ್ರ ಜೊತೆ ನಾವು ಕೆಲಸ ಮಾಡಿದ್ದೀವಿ. ಹಾಗಾಗಿ ಈ ಥರ ದೇವಸ್ಥಾನ ಆಗಿದೆ. ಆಮೇಲೆ ನಮ್ಮ ಗ್ರಾಮದ ಒಬ್ಬರು ಅಧಿಕಾರಿ ಒಬ್ಬರು ಇದ್ದಾರೆ, ಪ್ರಸನ್ನ ಕುಮಾರ್ ಅಂತ. ಅವರು ಇವರಿಗೆ ಬೆಂಬಲವಾಗಿದ್ದು ಎಲ್ಲ ರೀತಿ ಸಹಕಾರ ಮಾಡಿ, ಹೇಳ್ಬೇಕು ಅಂದರೆ ಅವರೇ ನಮ್ಮೂರಿಗೆ ಒಂದು ಕಳಸ ಇದ್ದಂಗೆ ದೇವಸ್ಥಾನಕ್ಕೆ. ಅವರಿಂದಲೇ ಇವೆಲ್ಲ ಇವರು ಸಪೋರ್ಟು, ಅವ್ರ ಸಪೋರ್ಟು, ಇವ್ರ ಸಹಕಾರದಿಂದ ಈ ದೇವಸ್ಥಾನ ಈ ಥರ ಐತೆ. ಆ ಸ್ವಾಮಿ ಕೃಪೆಯಿಂದ ಹಿರಿಯರು ಒಂದು ಮಾರ್ಗದರ್ಶನ ಮಾಡಿಕೊಟ್ಟಿದ್ದಾರೆ, ದಾರಿ ಹಾಕ್ಕೊಟ್ಟಿದ್ದಾರೆ. ಕೆಟ್ಟದೆ ಆ ದಾರಿಯಲ್ಲಿ ಹೋಗಿ ಮುನ್ನಡೆಸಿ ದೇವಸ್ಥಾನ ಅದ್ಭುತವಾಗಿದೆ. ಅಂತ ನೋಡೋಕೆ ಅನ್ನೋದಕ್ಕಿಂತ ಭಕ್ತಿ ಭಾವನೆ ತುಂಬಿ ಬರುತ್ತೆ. ನೋಡಿ ಮತ್ತೆ ಈ ದೇವರನ್ನ ನೋಡಬೇಕು, ಈ ಸ್ಥಳಕ್ಕೆ ಬರಬೇಕು ಅಂತ ಅನಿಸುತ್ತೆ. ನೋಡಿ, ನಾವು ಬರಬೇಕು ಅನ್ನೋ ಉದ್ದೇಶದಿಂದ ಬಂದಿಲ್ಲ, ಅದೇ ಕರ್ಕೊಂಡು ಬಂದಿದೆ ನಮಗೆ. ಮತ್ತೆ ಉದ್ದೇಶ ಖಂಡಿತ ಇರಲಿಲ್ಲ, ಅದೇ ಕರ್ಕೊಂಡು ಬಂದಿದೆ. ಹಾಗೆ ನಾನಾ ಭಕ್ತರನ್ನು, ರಾಜ್ಯದ ದೇಶದ ನಾನಾ ಭಾಗದಿಂದ ಭಕ್ತಾದಿಗಳು ಬಂದು ದೇವರ ದರ್ಶನವನ್ನು ಪಡೆಯಲಿ ಮತ್ತು ಪುನೀತರಾಗಲಿ ಅಂತ ನಾವು ಹೇಳ್ತೇವೆ. ಶ್ರೀರಾಮ ಸೇವಾ ಟ್ರಸ್ಟ್, ಸಂಖ್ಯೆಹಳ್ಳಿ, ಆಂಜನೇಯ ಸ್ವಾಮಿ, ಕರಿಯಮ್ಮ, ವೀರಭದ್ರ ಸ್ವಾಮಿ, ಶಿವ, ಪಾರ್ವತಿ. ಈ ದೇವಸ್ಥಾನದ ಕಮಿಟಿಯ ಮೆಂಬರಲ್ಲಿ ಒಬ್ಬರಾದಂತಹ ಶ್ರೀಯುತ ಕುಮಾರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರು ದೇವಸ್ಥಾನದ ನಿರ್ಮಾಣದಲ್ಲಿ ಏನು ಅವರಿಗೆ ಅನುಭವ ಆಗಿದೆ ಅಂತ ಹೇಳ್ತಾರೆ. ಶಿರಾ ತಾಲೂಕು ಜಾವಲಬಳಿ ಶಂಕಿಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಕಟ್ಟಿರುವ ಆಂಜನೇಯ ಸ್ವಾಮಿ ಮತ್ತು ಶಿವ ಪಾರ್ವತಮ್ಮರ ದೇವಾಲಯ ಉದ್ಘಾಟನೆ 23ನೇ ತಾರೀಕು ಆಗಿದೆ. ಮುಂಚೆ 22, 23ರಲ್ಲಿ ಹಳೆಯ ದೇವಸ್ಥಾನ ಇತ್ತು. ಅದೆಲ್ಲ ಕೆಡವಿ ಶ್ರೀರಾಮ ಸೇವಾ ಓಪನ್ ಮಾಡಿ ದೇವಸ್ಥಾನವನ್ನು ಮಾಡಿದ್ದೀವಿ. ಮುಂಚೆ ಎಲ್ಲ ಮಳೆ ಬಂದರೆ ನೆಂದು ದೇವರೆಲ್ಲ ನೆಂದು ಹೋಗೋದು. ಈಗ ಅದ್ಭುತವಾದ ದೇವಸ್ಥಾನ ಆಗಿದೆ. ನಮ್ಮ ಶಾಶ್ವತ ಅದ್ಭುತವಾಯ್ತಿದ್ದು ಈಗ. ಆಮೇಲೆ ನೀವು ಮಾಡೋ ಕೆಲಸ ಶಾಶ್ವತ, ಸಾವಿರಾರು ವರ್ಷಗಳ ಕಾಲ, 1000 ವರ್ಷ ಇರುತ್ತದೆ ಇದು. ನಾವು ಮುಂದೆ ಆ ಬೀಳಿಗೆಯಲ್ಲಿ ಇರ್ತೀವೋ ಇರಲ್ವೋ, ಮುಂದೆ ಬರೋ ಮಕ್ಕಳಿಗೆ ಒಳ್ಳೇದಾಗತ್ತೆ ಇದು. ನಿಮ್ಮ ಶ್ರಮಕ್ಕೆ ಸಾರ್ಥಕ ಶ್ರಮ ಮಾಡಿದ್ವಿ ನಾವು. ಶ್ರಮಕ್ಕೆ ಫಲ ಇದೆ. 3 ವರ್ಷದಿಂದಲೂ ನಮ್ಮ ಗಾಡಿ ತಗೊಂಡು ಕರ್ದವ್ರ ಜೊತೆಲೆಲ್ಲ ಹೋಗಿ ಕೊಟ್ಟಂಥ ಧನ ಸಹಾಯ ಕಟ್ಟಡಕ್ಕೆ ಭಕ್ತಾದಿಗಳು ತಗೋಗಿ ದುಡ್ಡು ತಗೊಂಬಂದು ದೇವಸ್ಥಾನ ಆಗಿದೆ. ನಿಮಗೆ ಬಹಳ ಸಂತೋಷ ಆಗಿದೆ? ಭಾಳ ಸಂತೋಷ ಆಯಿತು. 23ನೇ ತಾರೀಕು ನಮ್ಮ ಶಿವ ಪಾರ್ವತಮ್ಮನವರು ಒಳಿಕೆ ಯಾವುದೇ ಬಂದ್ರೂ ಅವ್ರನ್ನೆಲ್ಲ ಆಚೆ ತಳ್ಳಿ ಒಳಗೆ ಹೋಗಿ ಕೂತಾಳೆ. ಅದೊಂದು ಪುಣ್ಯದ ಕೆಲಸ ಆಗಿದೆ. ಅಡೆ ತಡೆ ಏನೇ ಬಂದ್ರೂ ಎಲ್ಲರೂ ನೂಕಿ ಒಳಗೆ ಹೋಗಿ ಕೂತ್ಕೊಂಡ್ಬಿಟ್ಲು. ಹಾಕ್ಯದೇ ಪವಾಡ ಪಾರ್ವತಮ್ಮನವ್ರದ್ದು. ಒಳ್ಳೇದಾಗಲಿ. ದೇವರ ಅನುಗ್ರಹ ನಿಮ್ಮ ಮೇಲೆ, ಎಲ್ಲರ ಮೇಲೂ ಇರಲಿ. ಮುಂದೆ ಒಳ್ಳೆ ಕೆಲಸಗಳನ್ನು ಆಗತ್ತೆ. ಜಾತ್ರೆ ಉತ್ಸವಗಳು ನಡೀತವೆ, ಅದೆಲ್ಲ ಸಾಂಗವಾಗಿ ನಡೆಸ್ಕೊಂಡು ಹೋಗಿ. ಮಾರ್ಚ್ 28ಕ್ಕೆ ಜಾತ್ರಾ ಮಹೋತ್ಸವ ಇದೆ. 13ನೇ ತಾರೀಕು ಮಂಡಲ ಪೂಜೆ ಇದೆ. ಆಗಲಿ, ಒಳ್ಳೇದಾಗಲಿ. ನಿಮಗೂ ಸಹ ಒಳ್ಳೇದಾಗಲಿ, ದೇವರು ಒಳ್ಳೇದು ಮಾಡಲಿ. ಭಾಳ ಸಂತೋಷ ಆಯ್ತು ಸರ್. ಆಗಲಿ. ಈ ದೇವಸ್ಥಾನ ಆಗಿದ್ದು ಯಾರೇನು ಬೇಕಾದ್ರೂ ಮುಂದೆ ಮಾಡ್ಕೊಳ್ಳಿ. ನೀವು ಮಾಡಿರೋ ಕೆಲಸ ಮಾಡಿದ್ದೀವಿ. ಆಗಲಿ, ಆಯ್ತು. ಧನ್ಯವಾದ. ಈ ದೇವಸ್ಥಾನಕ್ಕೆ ಗ್ರಾಮಸ್ಥರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಶ್ರೀಯುತ ಕುಮಾರಸ್ವಾಮಿಯವರು ಅವರಿಗೆ ಆದಂತಹ ಅನುಭವವನ್ನು, ದೇವಸ್ಥಾನದ ನಿರ್ಮಾಣ ಕಾರ್ಯದಲ್ಲಿ ಆದಂತಹ ಅನುಭವವನ್ನು ಹೇಳ್ತಾರೆ. ನಾವು ಈ ಊರಿನ ಗ್ರಾಮಸ್ಥರು. ಅಲ್ಲಿ ಕುಮಾರಸ್ವಾಮಿ ಅಂತ ನಮ್ಮ ಹೆಸರು. ಇಲ್ಲಿನ ನಾವು ಮೂಲತಃ ವನವಳ್ಳಿ ಮಂದೇವರು ನಮ್ಮದು. ನಾವು ಹಿಂದೆ ವನವಳ್ಳಿಯಲ್ಲಿ ಇದ್ದಂಥ ಜನ ಅಂತ ಅಂತಾರೆ. ಅಲ್ಲಿಗೆ ನಾವು ಇಲ್ಲಿ ಉಪ್ಪಾರು ಇದ್ದರು. ಹಿಂದಿನ ಕಾಲದಲ್ಲಿ ಉಪ್ಪಾರು ಇಲ್ಲಿಗೆ ಪೂಜೆಗೆ, ಆಂಜನೇಯ ಸ್ವಾಮಿ ಪೂಜೆಗೆ ಯಾರೂ ಲಿಂಗಾಯತರು ಇರಲಿಲ್ಲ. ಆ ಸಂದರ್ಭದಲ್ಲಿ ನಾವು ಹಿಂಗೆ ವಲಸೆ ಬಂದಾಗ ಆಂಜನೇಯ ಸ್ವಾಮಿಗೆ ಉಪ್ಪಾರನವರು ಅವರು ಲಿಂಗಾಯತರನ್ನ ಕರೆದು ಪೂಜೆ ಮಾಡಬೇಕಾದ್ರೆ ಒಬ್ಬ ಹುಡುಗ ಬಂದಂತೆ. ಆವಾಗ ಅವನು ಇರಬೇಕಾದ್ರೆ
ಪೂಜೆ ಕರ್ಕೊಂಬಂದಾಗ ಆ ಹುಡುಗ ದೇವಸ್ಥಾನ ಹಿಂಭಾಗದಿಂದ ಹೋದನು, ಈಚೆಗೆ ಬರಲಿಲ್ವಂತೆ. ಆ ಸಮಯದಲ್ಲಿ ನಮ್ಮ ಅಲ್ಲಿಂದ ಬಂದಂಥ ನಾವು ಹೊನ್ನವಳ್ಳಿಯಿಂದ ವಲಸೆ ಬಂದಂಥವರು ಇಲ್ಲಿ ಮೂಲತಃ ನಮ್ಮ ಆಂಜನೇಯ ಸ್ವಾಮಿಯ ಎದುರಿಗೆ ಬಂದು ಸ್ವಾಮಿ ಅವ್ರು ಹೇಳಿರು, ಉಪ್ಪಾರರು ಇದ್ದವರು, ನಿಮ್ಮ ಹುಡುಗನ ಪೂಜೆ ಕಳಿಸ್ತು, ಸ್ವಾಮಿಯಿಂದ ಈಚೆಗೆ ಬರಲಿಲ್ಲ, ನಮಗೆ ಗೊತ್ತಿಲ್ಲ ಸ್ವಾಮಿ, ನಿಮ್ಮ ಹುಡುಗ ಬಂದಿದ್ದು ನಿಜ, ಪೂಜೆ ಮಾಡಿಸಿದ್ದು ನಿಜ, ಬರಲಿಲ್ಲ. ಆವಾಗ ಆಂಜನೇಯ ಸ್ವಾಮಿ ಬಂದು ನಮ್ಮ ಅಲ್ಲಿಂದ ಬಂದಂಥ ನಮ್ಮ ಕುಟುಂಬದವರು ಎಲ್ಲ ಸೇರಿ ಭಕ್ತರಲ್ಲಿ ನಮ್ಮ ಮನವಿ ಮಾಡಿದಾಗ ಆ ಹುಡುಗ ಸ್ವಾಮಿ ಹಿಂಭಾಗದಿಂದ ಗಂಟೆನಾದ ಮಾಡಿಸ್ಕೊಂಡು ಈಚೆಗೆ ಬಂದಂತೆ. ಆ ಸಂದರ್ಭದಲ್ಲಿ ನೀವೆಲ್ಲ ಇಲ್ಲೇ ಇದ್ದರೆ ನಾವು ನಿಮಗೆಲ್ಲ ಅನುಕೂಲ ಮಾಡ್ತೀನಿ ಅಂತ ಹೇಳಿ ಆಂಜನೇಯ ಸ್ವಾಮಿ ನಮಗೆ ಆಶೀರ್ವಾದ ಕೊಟ್ಟಂತೆ ಆ ಮಗುವಿನಿಂದ. ಆವಾಗ ನಾವು ಮೂಲತಃ ಎಲ್ಲ ಇಲ್ಲಿ ನಮ್ಮ ಏನು ಲಿಂಗಾಯತರು ಎಲ್ಲೇ ಇದ್ದೀವಿ ಅವರೆಲ್ಲರೂ ನಾವು ಹೊನ್ನವಳ್ಳಿ ವಂಶಸ್ಥರು ಇಲ್ಲಿ ಬಂದು ನೆಲೆಸಿ ಈ ದೇವಸ್ಥಾನವನ್ನು ಇಲ್ಲಿವರೆಗೂ ಇದ್ದು, ಈಗ ನಮಗೆ ಹಳೆಯ ದೇವಸ್ಥಾನ ಸೋರ್ತಾ ಇತ್ತು, ಅದನ್ನು ಉದ್ಧಾರ ಅದನ್ನು ಕೆಡವಿ ಕಟ್ಟಬೇಕು ಅಂತ ಹೇಳಿ ಎಲ್ಲರೂ ಊರಿನ ಗ್ರಾಮಸ್ಥರು ಎಲ್ಲರೂ ಮಾತಾಡಿಕೊಂಡು ಈ ಹಂತಕ್ಕೆ ಎಲ್ಲರೂ ಸೇರಿ ಈ ದೇವಸ್ಥಾನವನ್ನು ಈ ಹಂತಕ್ಕೆ ಕಟ್ಟಿ ನಾವು ಈ ರೂಪವನ್ನು ಮಾಡಿದ್ದೀವಿ. ತುಂಬ ಧನ್ಯವಾದ. ನಿಮ್ಮ ಶ್ರಮಕ್ಕೆ ಫಲ ಸಿಕ್ಕಿದೆ. ದೇವರು ನಿಮಗೆ ಒಳ್ಳೇದು ಮಾಡಲಿ, ಒಳ್ಳೇದಾಗಲಿ. ಥ್ಯಾಂಕ್ ಯು.